ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಏನೋ ಒಂದು ಬೆಳವಣಿಗೆ ನಡೀತಾ ಇದೆ, ಅದರಲ್ಲಿ ನಾವು ಕೂಡ ಧುಮುಕಿದ್ರೆ ನಮಗೂ ಏನೋ ಒಂದಷ್ಟು ಲಾಭ ಆಗ್ಬೋದು. ಅಟ್ಲೀಸ್ಟ್ ಮಾನಸಿಕವಾಗಿ ಖುಷಿ ಪಡಬಹುದು ಅಥವಾ ಆರ್ಥಿಕವಾಗಿ ಲಾಭ ಆಗಬಹುದು, ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಲಾಭ ಅನ್ನಿಸಬಹುದು ಅನಿಸಿದ್ರೆ ಅವರು ಸಹ ಅಥವಾ ನಾವು ಸಹ ಅದರಲ್ಲಿ ಧುಮುಕು ಬಿಡ್ತೀವಿ. ಅದರ ಲಾಭ ನಷ್ಟಗಳು ಬೇರೆ ಯಾರಿಗೆ ಏನಾಗಿದ್ರೂ ನಾವು ಚಿಂತೆ ಮಾಡಲ್ಲ. ಅಂತಹ ಸನ್ನಿವೇಶ ಭಾರತದಲ್ಲಿ ಈಗ ಇರುವಂತಹದ್ದು. ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದಕ್ಕೆ ಅವಕಾಶ ಸಿಕ್ಕರೆ ಅದನ್ನು ಬಳಸ್ಕೊಂಬಿಡ್ಬೇಕು ಅನ್ನೋದರಲ್ಲಿ. ದೆಹಲಿ ಏರ್ಪೋರ್ಟಿನ ಒಂದು ಕತೆ ಬರ್ತಾ ಇದೆ. ಎಷ್ಟು ಅಸಹ್ಯಕರವಾದ ಬೆಳವಣಿಗೆ ಇದು ಅಂತಂದರೆ, CISF ಆರ್ಮಿ ಅದನ್ನೂ ಸಹ ಇವರು ದ್ವೇಷಕ್ಕೆ ಎಳ್ಕೊಂಡು ಬರುವಂತಹ ಕೃತ್ಯವನ್ನು ಒಬ್ಬ ಅಯೋಗ್ಯ, ಆತ ಡಾಕ್ಟರ್ ಬೇರೆ ಅಂತೆ, ಮೋಟಿವೇಶನಲ್ ಸ್ಪೀಕರ್ ಬೇರೆ ಅಂತೆ, ಅವನು ಮಾಡಿದ್ದಾನೆ. ಏನು ನಡೀತು ಹಾಗಾದರೆ ಅಂದರೆ, ತುಷಾರ್ ಮೆಹ್ತಾ ಅನ್ನುವಂತಹ ಒಬ್ಬ ಡಾಕ್ಟರ್ ತುಷಾರ್ ಮೆಹ್ತಾ ದೆಹಲಿ ಏರ್ಪೋರ್ಟ್ಗೆ ಹೋಗಿರ್ತಾನೆ. ಅವನ ಪ್ರಕಾರ ಇದೆಲ್ಲ ಎಲ್ಲಿರೋದು, ಅವನ ಎಕ್ಸ್ ಖಾತೆಯಲ್ಲಿ ಅವನು ಬರ್ಕೊಂಡಿರೋ ಉದ್ದದ ಸ್ಟೋರಿ ಇದು. ನಾನು ದೆಹಲಿ ಏರ್ಪೋರ್ಟ್ಗೆ ಹೋದೆ, ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೆ ನಾನೆಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಟೆ, ಇನ್ಕ್ಲೂಡಿಂಗ್ ಮೈ ವಾಚ್, ಆ್ಯಪಲ್ ವಾಚ್ ಏನು ಕಟ್ಕೊಂಡಿದ್ದೆ ನಾನು, ಅದನ್ನು ಸಹ ಆ ಟ್ರೇನಲ್ಲಿ ಹಾಕಿದೆ. ಅದಾದ ನಂತರ ಸೆಕ್ಯೂರಿಟಿ ಚೆಕಪ್ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ನಾನು ಎಲ್ಲ ವಸ್ತುಗಳನ್ನು ಬ್ಯಾಗಿಗೆ ವಾಪಸ್ ಹಾಕ್ಕೊಳ್ಬೇಕಾದ್ರೆ ಏನೋ ಮರ್ತೋಗಿದ್ದೀನಲ್ಲ ಅಂತ ಅನ್ನಿಸ್ತು. ಆಗ ನೆನಪಾಯಿತು, ನನ್ನ ವಾಚು ಇಲ್ಲ ಅನ್ನೋದು. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಆ ಕಡೆ ಪಾಸ್ ಆಗ್ತಿದ್ದ. ನಾನು CISF ಅವ್ರನ್ನ ಕೇಳಿದೆ, ನನ್ನ ವಾಚ್ ಕಾಣ್ತಾ ಇಲ್ಲ ಅಂತ. ಅವರು ಹೇಳಿದ್ರು, ನಿನ್ನ ಬ್ಯಾಗಲ್ಲೇ ಇರಬೇಕು, ಮತ್ತೆ ಚೆಕ್ ಮಾಡ್ಕೊ ಅಂತ. ಅಷ್ಟರಲ್ಲಿ ಆ ಅನುಮಾನಾಸ್ಪದ ವ್ಯಕ್ತಿ ಮತ್ತೆ ತಿರುಗಿ ನನ್ನ ಕಡೆ ನೋಡ್ಕೊಂಡು ಹೋಗ್ತಿದ್ನಲ್ಲ, ಅವನನ್ನು ಹಿಂಬಾಲಿಸ್ಕೊಂಡು ನಾನು ಹೋದೆ. ಅವನು ಸೀದಾ ಒಂದು ವಾಚ್ ಅಂಗಡಿಗೆ ಹೋದ, ಏರ್ಪೋರ್ಟ್ ಒಳಗಡೆ ಇರುವಂತಹ ಒಂದು ವಾಚ್ ಮಾರಾಟ ಮಾಡೋ ಅಂಗಡಿಗೆ ಹೋದ. ನಾನು ಅವನ ಹಿಂದೆನೇ ಅಲ್ಲಿಗೆ ಹೋದೆ. ಅವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ವಾಚ್ ಅಂಗಡಿ ಅವನು ನನ್ನನ್ನು ಬಂದು ಪ್ರಶ್ನೆ ಮಾಡ್ದ, ಯಾಕೆ ಮಾತಾಡಿಸ್ತಿದ್ದೀರ ಆ ವ್ಯಕ್ತಿನ ಅಂತ. ಅಷ್ಟೊತ್ತಿಗೆ ನಾನು ಅವನ ಜೇಬನ್ನು ಚೆಕ್ ಮಾಡಿದೆ. ಯಾವ ವ್ಯಕ್ತಿ ಅಲ್ಲಿ ನಿಂತಿದ್ನಲ್ಲ ಅವನ ಜೇಬನ್ನು ಹಿಡಿದು ನೋಡಿದೆ, ನನ್ನ ವಾಚ್ ಅವನ ಜೇಬಲ್ಲಿತ್ತು. ಅಷ್ಟರಲ್ಲಿ ಅಂಗಡಿಯವನು ನನ್ನ ಮೇಲೆ ಜಗಳ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ನಾನು ಬಿಡಲಿಲ್ಲ, ಆ ವಾಚನ್ನು ನಾನು ವಾಪಸ್ ತಗೊಂಡೆ. ಆ ನಂತರ ನಾನು ವಾಪಸ್ಸು ಹೋಗ್ತಿದ್ದೆ ನನ್ನ ಬೋರ್ಡಿಂಗಿಗೆ ಹೋಗಬೇಕಾದ್ರೆ ಆ ಅಂಗಡಿಯ ವ್ಯಕ್ತಿ ಪ್ಲಸ್ CISFನ ಒಬ್ಬ ಸೈನಿಕ ಬಂದು, ಹೀಗೆಲ್ಲ ಯಾಕೆ ಆಡ್ತೀರಿ ಅಂತ ನನ್ನ ಮೇಲೆ ಜಗಳಕ್ಕೆ ನಿಂತರು. ನಾನು ಹೇಳಿದೆ, ನಾನೊಬ್ಬ ಡಾಕ್ಟರ್, ಇನ್ಫ್ಲುಯೆನ್ಷಿಯಲ್ ಪರ್ಸನ್, ನಾನು ಮೋಟಿವೇಶನಲ್ ಸ್ಪೀಕರ್, ನನ್ನ ಪೇಷಂಟ್ಗಳು ದೊಡ್ಡ ಅಧಿಕಾರಿಗಳೇ ಇದ್ದಾರೆ, ಅದರಲ್ಲೊಬ್ಬರಿಗೆ ಫೋನ್ ಮಾಡಿಕೊಡ್ತೀನಿ ಮಾತಾಡಿ ಅಂತ ಒಂದು ದೊಡ್ಡ ಅಧಿಕಾರಿಗೆ ಫೋನ್ ಮಾಡಿಕೊಟ್ಟೆ. CISF ಸೈನಿಕ ಏನಿದ್ರು ಅವರು ಆ ಫೋನ್ ತಗೊಂಡ್ರು. ಅವರು ಏನೋ ಹೇಳಿದ ಮೇಲೆ, ಪರವಾಗಿಲ್ಲ ನೀವು ಹೋಗಿ ಸರ್ ಅಂತ ನನ್ನನ್ನು ಬಿಟ್ಟು ಕಳಿಸಿದ್ರು ಅಂತ ಇಷ್ಟುದ್ದ ಸ್ಟೋರಿ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾನೆ. ಕೊನೆಯಲ್ಲಿ ತುಷಾರ್ ಮೆಹ್ತಾ ತನ್ನ ಎಕ್ಸ್ ಪೋಸ್ಟಲ್ಲಿ ಎಲ್ಲಿಯೂ ಸಹ ಯಾರ್ದು ಹೆಸರುಗಳನ್ನು ಮೆನ್ಷನ್ ಮಾಡಿರಲಿಲ್ಲ. ಒಬ್ಬ ವ್ಯಕ್ತಿ, ಅಂಗಡಿಯವನು, CISFನ ಸೈನಿಕ ಇದೆಲ್ಲ ಬರೀತಾನೆ. ಆದರೆ ಕೊನೆಯಲ್ಲಿ ಮಾತ್ರ ಒಂದು ಸ್ಟೇಟ್ಮೆಂಟನ್ನು ಬರೀತಾನೆ. ಅದೇನು ಅಂದರೆ, ಆ ಇಬ್ಬರು ವ್ಯಕ್ತಿಗಳಿದ್ರಲ್ಲ, ನನ್ನ ವಾಚ್ ಕದ್ದವನು ಮತ್ತು ಅಂಗಡಿಯವನು, ಅವರ ಹೆಸರು ಸುಹೇಲ್ ಮತ್ತು ಶೋಹೇಬ್ ಅಂತ ಬರ್ಕೊಳ್ತಾನೆ. ಇಷ್ಟು ಬರೆದು ಪೋಸ್ಟ್ ಮಾಡಿಬಿಡ್ತಾನೆ ಎಕ್ಸಲ್ಲಿ. ಇದನ್ನು ನೋಡಿದ್ದೇ ಒಂದು ಕ್ಷಣ ಎಲ್ಲ ಈ ಗೋಧಿ ಮಾಧ್ಯಮಗಳಿಂದ ಹಿಡಿದು ಮನುವಾದಿ ಮನಸ್ಥಿತಿಯ ಎಲ್ಲ ವೆಬ್ ಪೇಜ್ಗಳು, ಟ್ರೋಲುಗಳು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಖುಷಿಯಾಗಿ ಹೋಗ್ತವೆ. ಎಂಥ ಒಂದು ಘಟನೆ ಸಿಕ್ಕಿಬಿಡ್ತು ಮುಸ್ಲಿಮರನ್ನು ಅಟ್ಯಾಕ್ ಮಾಡೋದಕ್ಕೆ. ಅವರಿಬ್ಬರು ಮುಸ್ಲಿಮ್ಸು ಅಂತ ಓಪ್ ಇಂಡಿಯಾ ಸಹಿತವಾಗಿ ಎಲ್ಲ ವೆಬ್ಸೈಟ್ಗಳು, ಅದನ್ನು ಮನುವಾದಿ ಮನಸ್ಥಿತಿಯ ವೆಬ್ಸೈಟ್ಗಳು ಎತ್ತಿ ಅವನ ಎಕ್ಸ್ ಪೋಸ್ಟನ್ನು ಪೋಸ್ಟ್ ಮಾಡಿಬಿಡ್ತವೆ, ರೀಪೋಸ್ಟ್ ಮಾಡ್ತವೆ, ಸುದ್ದಿ ಮಾಡ್ತವೆ. ಎಲ್ಲ ರೀತಿಯಿಂದಲೂ ಮುಸ್ಲಿಮರಿಬ್ಬರು ಸೇರ್ಕೊಂಡು ಹೀಗೆ ಮಾಡಿದ್ರು. ಇದರಲ್ಲಿ CISF ಅವರ ಕೈವಾಡವೂ ಇದೆ ಅಂತ ಅವನು ಎಕ್ಸೆಲ್ ಬರ್ಕೊಳ್ತಾನೆ. ಈ ಸುದ್ದಿ ಮಾಧ್ಯಮಗಳು ಬರೀತವೆ, ವೆಬ್ಸೈಟ್ಗಳು ಬರ್ಕೊಳ್ತವೆ. ಗೋಧಿ ಮಾಧ್ಯಮದಲ್ಲೂ ದೊಡ್ಡ ಸುದ್ದಿ ಆಗುತ್ತಿದ್ದವು.
ಹೇಗಾದರೂ ಮಾಡಿ ಮುಸ್ಲಿಮರನ್ನು ಕೆಟ್ಟವರು, ಮುಸ್ಲಿಮರು ಅಂದರೆ ಕಳ್ಳರು, ಅವರು ಏರ್ಪೋರ್ಟಲ್ಲೇ ಕೆಲಸ ಮಾಡ್ತಿದ್ರು, ಕಳ್ಳರೇ ಅವರು ಅಂತ ತೋರಿಸೋದು ಈ ತುಷಾರ್ ಮೆಹ್ತಾ ಅನ್ನುವವನ ಉದ್ದೇಶ ಆಗಿತ್ತು. ಯಾವಾಗ ಈ ಪೋಸ್ಟ್ ವೈರಲ್ ಆಯಿತೋ CISFನವರು ಆ ಪೋಸ್ಟನ್ನು ನೋಡ್ತಾರೆ, ಈ ಕಡೆ ದೆಹಲಿ ಏರ್ಪೋರ್ಟ್ನವರು ಆ ಪೋಸ್ಟನ್ನು ನೋಡ್ತಾರೆ. ನೋಡ್ಬಿಟ್ಟು ತನಿಖೆ ಮಾಡಬೇಕು, ನಿಮ್ಮ ಫೋನ್ ನಂಬರು, ನಿಮ್ಮ PNR ನಂಬರು ಎಲ್ಲ ಕೊಡಿ ಅಂತ CISF ಅವ್ರು ಕೇಳ್ತಾರೆ. ಈ ಕಡೆ ಏರ್ಪೋರ್ಟ್ ಅವರು ಸಹ ಉತ್ತರ ಕೊಡ್ತಾರೆ, ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಏನು ನಡೀತಿದೆ ಅನ್ನೋದನ್ನು, ಏನು ನಡೆದಿದೆ ಅನ್ನೋದನ್ನು ಅಂತ ಹೇಳ್ತಾರೆ. ಆ ನಂತರ ತನಿಖೆ ಮಾಡಿದ ನಂತರ CISF ಅವರು ಉತ್ತರ ಕೊಡ್ತಾರೆ ಆ ಪೋಸ್ಟ್ಗೆ. ನಾವು CCTV ಚೆಕ್ ಮಾಡಿದ್ವಿ, ನೀವು ಹೇಳಿದ್ದು ಸುಳ್ಳು. ನೀವು ಸೆಕ್ಯೂರಿಟಿ ಚೆಕಪ್ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ವಾಚ್ ವಾಪಸ್ ಕಟ್ಕೊಳ್ತಾ ಇರೋದನ್ನು CCTVಯಲ್ಲಿ ನಾವು ಗಮನಿಸಿದ್ದೀವಿ. ನೀವು ಹೇಳಿದ ಯಾವ ಘಟನಾವಳಿನೂ ಅಲ್ಲಿ ನಡೆದಿಲ್ಲ. ಈ ರೀತಿ ಪೋಸ್ಟ್ ಹಾಕೋ ಮೂಲಕ ಬೇರೆ ಪ್ಯಾಸೆಂಜರ್ಗಳ ಮನಸ್ಸಿನಲ್ಲಿ ತಪ್ಪು ಸಂದೇಶವನ್ನು ನೀವು ಬಿತ್ತಾ ಇದ್ದೀರಿ ಅಂತ ಅವರು CISF ಅವರು ಅಲ್ಲಿಗೆ ಕೇಸ್ ಕ್ಲೋಸ್ ಮಾಡ್ತಾರೆ. ಇದು ತುಷಾರ್ ಮೆಹ್ತಾ, ಡಾಕ್ಟರ್ ತುಷಾರ್ ಮೆಹ್ತಾ, ಮೋಟಿವೇಶನಲ್ ಸ್ಪೀಕರ್, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫಾಲೋವರ್ಸ್ ಇರುವಂತಹ ವ್ಯಕ್ತಿ ಮಾಡಿದಂತಹ ನೀಚ ಕೆಲಸ. ತನ್ನ ಆತ್ಮವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ, ಮುಸ್ಲಿಮರನ್ನು ದ್ವೇಷ ಮಾಡೋದಕ್ಕೆ ಅಥವಾ ದ್ವೇಷ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಮಾಡಿದ್ದು. ಇನ್ನೊಂದು ಕಡೆ ದೆಹಲಿ ಏರ್ಪೋರ್ಟು ಸಹ ತನಿಖೆ ಮಾಡುತ್ತೆ. ಅವರು ಸಹ ಹೇಳ್ತಾರೆ, ಉತ್ತರ ಕೊಡ್ತಾರೆ, ನೀವು ಹೇಳಿದರಲ್ಲಿ ಯಾವುದೂ ಸಹ ನಮ್ಮ ಗಮನಕ್ಕೆ ಬಂದಿಲ್ಲ, ಇಂತಹ ಘಟನೆಗಳೇ ಅಲ್ಲಿ ನಡೀಲಿಲ್ಲ ಏರ್ಪೋರ್ಟಲ್ಲಿ ಅಂತ. ಒಂದು ಕಡೆ CISF, ಭಾರತದ ಸೇನೆಗೆ ಸಂಬಂಧಪಟ್ಟಂತಹ CISF ಎಲ್ಲ ಏರ್ಪೋರ್ಟ್ಗಳಿಗೂ ರಕ್ಷಣೆ ಕೊಡೋದು ಅವರೇನೆ. ಇವನ ಮುಸ್ಲಿಂ ದ್ವೇಷಕ್ಕೆ CISF ಹೆಸರನ್ನು ಹಾಳು ಮಾಡೋಕ್ಕೆ ನೋಡ್ತಾನೆ, ಅವರು ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಈ ಕಡೆ ದೆಹಲಿ ಏರ್ಪೋರ್ಟ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇದೆರಡೂ ಹೇಳಿದ್ದೆ ತಡ. ಅವನು ಆ ಪೋಸ್ಟ್ ಡಿಲೀಟ್ ಮಾಡೋದಲ್ಲ, ಪೋಸ್ಟ್ ಜೊತೆಗೆ ತನ್ನ ಇಡೀ ಅಕೌಂಟನ್ನೇ ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಡ್ತಾನೆ ಎಕ್ಸಲ್ಲಿ. ಅವನು ಎಕ್ಸಲ್ಲಿ ಅವನ ಅಕೌಂಟೇ ಇಲ್ಲ, ತುಷಾರ್ ಮೆಹ್ತಾದು ಈಗ ಅಕೌಂಟೇ ಇಲ್ಲ. ಆ ಪೋಸ್ಟು ಡಿಲೀಟ್ ಮಾಡೋದ್ರ ಜೊತೆಗೆ ತನ್ನ ಅಕೌಂಟನ್ನೇ ಡಿಲೀಟ್ ಮಾಡಿಕೊಂಡು ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಡ್ತಾನೆ. ಮುಗೀತು ಅಂತ ಅರ್ಥ. ಎಂತಹ ನೀಚ, ಎಂತಹ ಲುಚ್ಚತನ ನೋಡಿ. ಆದರೆ ಇಲ್ಲಿ ನಾವು ಕೇಳಬೇಕಾಗಿರೋಂತಹ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಅಂದರೆ, ಅವನು ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ರೆ, ಡಿಆಕ್ಟಿವೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಬಿಟ್ಟುಬಿಡ್ಬೇಕಾ ಅವನ್ನ? ಅವನಿಂದ ಏನೆಲ್ಲ ಸುದ್ದಿಗಳು ಪ್ರಸಾರ ಆಯಿತು, ಯಾವ ರೀತಿ ದ್ವೇಷ ಬಿತ್ತುವ ಕೆಲಸಕ್ಕೆ ಪ್ರಚೋದನೆ ಸಿಕ್ತು, ಅದನ್ನು ಬಳಸ್ಕೊಂಡಂತಹ ಒಂದಷ್ಟು ನಾಲಾಯಕಗಳು, ಮನುವಾದಿಗಳು, ಕೋಮುವಾದಿಗಳು ಸಮಾಜದಲ್ಲಿ ಎಂತಹ ಸಂದೇಶವನ್ನು ಬಿತ್ತೋ ಪ್ರಯತ್ನ ಮಾಡಿದ್ರು. ಅವನಿಗೆ ಶಿಕ್ಷೆ ಆಗಬೇಕಾ ಬೇಡವಾ? ಈಗ ಆ ಪ್ರಶ್ನೆ ಇದೆ. CISF ಅವರು ಅದ್ರ ಬಗ್ಗೆ ಏನು ಸ್ಪಷ್ಟತೆ ಕೊಟ್ಟಿಲ್ಲ. ಕೇವಲ ನೀವು ಹೇಳಿದ್ದು ಸುಳ್ಳು, ಈ ರೀತಿ ಹೇಳೋದ್ರಿಂದ ಇತರೆ ಪ್ರಯಾಣಿಕರಲ್ಲಿ ಅನುಮಾನಗಳು ಮೂಡ್ತವೆ, ಈ ರೀತಿಯೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಾಕ? ಸೇನೆಯ ಭಾಗವಾಗಿರುವ CISFನ ಅವಮಾನಿಸಿದ, ಅವರನ್ನು ಕಳ್ಳತನದ ಭಾಗ ಅಂತ ಬಿಂಬಿಸೋದಕ್ಕೆ ಹೊರಟಂತಹ ವ್ಯಕ್ತಿಯನ್ನು, ಮತ್ತು ಸಮಾಜದಲ್ಲಿ ಒಂದು ಸಮುದಾಯ ಕಳ್ಳರು, ಅವರು ಎಲ್ಲೇ ಕೆಲಸ ಮಾಡ್ತೀವಿ, ಏರ್ಪೋರ್ಟಲ್ಲಿದ್ದರೂ ಕಳ್ಳರೇ ಅವರು ಅನ್ನೋದನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಕೇವಲ ನೀವು ಹೇಳಿದ್ದು ಸುಳ್ಳು ಅಂತ ಹೇಳಿ ಒಂದು ಪೋಸ್ಟ್ ಹಾಕಿ ಬಿಟ್ಬಿಟ್ರೆ ಸಾಕ? ಅವನಿಗೆ ಶಿಕ್ಷೆ ಆಗೋದು ಬೇಡವಾ? ಅದರ ಬಗ್ಗೆ ಈಗ ಯಾರೂ ಚಕ್ಕರ ಎತ್ತುತ್ತಾ ಇಲ್ಲ. ಏರ್ಪೋರ್ಟ್ ಅವರು ಏನೂ ಮಾತಾಡ್ತಿಲ್ಲ, CISF ಅವರು ಏನೂ ಮಾತಾಡ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಅವನ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ. ಇಂತಹ ಸುಳ್ಳು, ದ್ವೇಷ ಬಿತ್ತುವ ಕೆಲಸಕ್ಕೆ, ಅದರಲ್ಲೂ ಸೇನೆಯ ಭಾಗವಾದ CISFನ ಅವಮಾನಿಸುವಂತಹ ಕೃತ್ಯಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಆಗುತ್ತಾ ನೋಡೋಣ. ಸದ್ಯದ ಭಾರತದ ಪರಿಸ್ಥಿತಿಯಲ್ಲಿ ಮುಸ್ಲಿಮರ ವಿರುದ್ಧ ಆರೋಪಗಳನ್ನು ಮಾಡಿದ್ರೆ ಅವರಿಗೆ ಪ್ರಶಂಸೆಗಳು, ಪ್ರಶಸ್ತಿಗಳು ಸಿಗಬಹುದೇ ಹೊರತು ಶಿಕ್ಷೆ ಆಗುತ್ತೆ ಅನ್ನೋದು ನನಗೇನೋ ಅನುಮಾನ. ಆದರೂ ಸಹ CISF ಇನ್ವಾಲ್ವ್ಡ್ ಆಗಿರೋದ್ರಿಂದ, ಇದರಲ್ಲಿ CISFನ್ನು ಎಳ್ಕೊಂಡು ಬಂದಿರೋದ್ರಿಂದ ಈ ಒಂದು ಅನಿಷ್ಟ ಮನಸ್ಥಿತಿಯ ವ್ಯಕ್ತಿ ಏನಾದರೂ ಆಗಬಹುದಾ ಅಂತ ನಿರೀಕ್ಷೆ ಮಾಡೋಣ. ಆದರೆ ಒಂದಂತೂ ಸ್ಪಷ್ಟ, ಯಾರಿಗೆ ಅವಕಾಶ ಸಿಕ್ಕರೂ ಮುಸ್ಲಿಮರನ್ನು ವಿಲನ್ ಮಾಡೋದಕ್ಕೆ ಸುಳ್ಳು ಕಥೆನಾದರೂ ಕಟ್ಟಿಬಿಟ್ಟು ಒಂದೆರಡು ದಿನ ಮಿಂಚಿಬಿಡಬೇಕು. ಆ ಮನಸ್ಥಿತಿಗೆ ಈ ದೇಶವನ್ನು ಪ್ರಸ್ತುತ ಆಡಳಿತ ಎಳ್ಕೊಂಡು ಬಂದು ನಿಂತಿದೆ. ಅದರಲ್ಲಿ ಎಲ್ಲರಿಗೂ ಲಾಭ ಕಾಣಿಸ್ತಾ ಇದೆ. ಹಾಗಾಗಿ ದೇಶ ಹಾಳಾಗೋಗ್ಲಿ, ಇಲ್ಲಿನ ಭಾವೈಕ್ಯತೆ ಹಾಳಾಗೋಗ್ಲಿ, ಇಲ್ಲಿನ ಸಮಾಜ ಹಾಳಾಗೋಗ್ಲಿ, ಎಲ್ಲ ಹಾಳಾಗೋಗ್ಲಿ, ಧ್ವಂಸ ನಾಶ ಆಗೋಗ್ಲಿ, ಆದರೆ
ಮುಸ್ಲಿಮರ ವಿರುದ್ಧ ನಮ್ಮ ದ್ವೇಷ ಕಕ್ಕೋದಕ್ಕೆ ಇದಕ್ಕಿಂತ ಸುವರ್ಣ ಅವಕಾಶ ನಮಗೆ ಸಿಗಲ್ಲ. ಈ ಆಡಳಿತ ಬದಲಾದರೆ ಸಿಗಲ್ಲ, ಈಗ ಉಪಯೋಗಿಸ್ಕೊಂಬಿಡೋಣ ಅಂತ ಎಲ್ಲರೂ ಮೈ ಮೇಲೆ ಬಿದ್ದು ಮಾಡ್ತಿದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಈ ತುಷಾರ್ ಮೆಹ್ತಾ ಅನ್ನುವಂತಹ ಹಲ್ಕಟ್ಟು ಮನಸ್ಥಿತಿಯ ಡಾಕ್ಟರ್, ಸೋ ಕಾಲ್ಡ್ ಡಾಕ್ಟರ್ನ ಈ ಪೋಸ್ಟ್ ಮತ್ತು ಘಟನೆನೇ ಸಾಕ್ಷಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.